ಸುನಿಲ್ ಬೋಸ್ ಗೆಲುವಿನತ್ತ ದಾಪುಗಾಲು ಚಾಮರಾಜನಗರದಲ್ಲಿ. ಮೈಸೂರಿನಲ್ಲಿ ಬಿಜೆಪಿಯ ಯದುವೀರ್ ಒಡೆಯರ್ 1 ಲಕ್ಷ ಮತಗಳ ಅಂತರದಿಂದ ಮುನ್ನಡೆ. ಕೆಳಗಡೆ ಬರುವ ಅಭ್ಯರ್ಥಿಗಳ ಶಾಕಿಂಗ್ ನ್ಯೂಸ್ಗಿಂತ ಫೈನಲ್ ಟ್ಯಾಲಿಯೇ ಶಾಕಿಂಗ್ ಆಗಿದೆ. ಎಸ್, 240 ಬಿಜೆಪಿ, 92 ಕಾಂಗ್ರೆಸ್. ಡಾಕ್ಟರ್ ಸಿ.ಎನ್. ಮಂಜುನಾಥ್, ಕೋಟಾ ಶ್ರೀನಿವಾಸ್ ಪೂಜಾರಿ ಮುನ್ನಡೆ. ಕುಮಾರಸ್ವಾಮಿ 2,41,000 ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದಾರೆ. ಕಾಗೇರಿ ವಿಶ್ವೇಶ್ವರ ಹೆಗಡೆ ಮುನ್ನಡೆ 2 ಲಕ್ಷ ದಾಟುತ್ತಿದೆ. ಸುನಿಲ್ ಬೋಸ್ ಚಾಮರಾಜನಗರ ಮುನ್ನಡೆ 1,21,142. ಸೋಮಣ್ಣ ತುಮಕೂರು ಗೆಲುವು ಘೋಷಣೆ, ಮುದ್ದಹನುಮೇಗೌಡ ಸೋಲು. ಜಗದೀಶ್ ಶೆಟ್ಟರ್ ಬೆಳಗಾವಿ 1,01,381 ಮುನ್ನಡೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ತೀವ್ರ ಮುಖಭಂಗ ಬೆಳಗಾವಿಯಲ್ಲಿ. ಎಚ್.ಡಿ. ಕುಮಾರಸ್ವಾಮಿ ಮುನ್ನಡೆ. ಕಳೆದ ಬಾರಿ ಜೆಡಿಎಸ್ ಮಂಡ್ಯದಲ್ಲಿ ಹೆಚ್ಚು ಕಡಿಮೆ ವಾಶೌಟ್ ಆಗಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ 19ರ ಲೋಕಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಿಂದ ಸೋತಿದ್ರು. ಆದರೆ ಈ ಬಾರಿ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದಲ್ಲಿ 2,10,262 ಮತಗಳಿಂದ ಮುನ್ನಡೆ. ಪ್ರಹ್ಲಾದ್ ಜೋಶಿ ಮುನ್ನಡೆ ನಿಧಾನವಾಗಿ 1 ಲಕ್ಷದ ಹತ್ತಿರ ಬಂದಿದೆ, 97,361. ಕರ್ನಾಟಕದಲ್ಲಿ ಬಿಜೆಪಿ 16, ಜೆಡಿಎಸ್ 2, ಬಹುತೇಕ ಜೆಡಿಎಸ್ನ 2 ಸೀಟು ಗೆಲುವಿನ ಘೋಷಣೆ ಆಗಿವೆ. ಎನ್ಡಿಎ ಮಿತ್ರ ಪಕ್ಷಗಳ ಜೊತೆ ಕಾಂಗ್ರೆಸ್ ನಾಯಕರು ಸಂಪರ್ಕದಲ್ಲಿ. 2018ರ ಕರ್ನಾಟಕದ ಚುನಾವಣೆ ಮುಗಿದ ನಂತರ ಗುಲಾಂ ನಬಿ ಆಜಾದ್ 11 ಗಂಟೆಗೆ ದೇವೇಗೌಡರನ್ನ ಭೇಟಿಯಾಗಿ ಮನವೊಲಿಸಿದ್ರು. ಈಗ ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡುರನ್ನ ಕಾಂಗ್ರೆಸ್ ಸಂಪರ್ಕ ಮಾಡುತ್ತಿದೆ. 10 ವರ್ಷಗಳ ಕಾಲ ದಿಲ್ಲಿಯ ಅಧಿಕಾರದ ಚಾವಿ ನರೇಂದ್ರ ಮೋದಿ ಬಳಿ ಇತ್ತು. ಈಗಿನ ಸಂಖ್ಯೆಗಳನ್ನು ನೋಡಿದರೆ ಆ ಚಾವಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಬಳಿಗೆ ಹೋಗ್ತಾ ಇದೆ. 10 ವರ್ಷಗಳ ಏಕಪಕ್ಷದ ಆಡಳಿತದ ನಂತರ ಭಾರತದ ರಾಜಕಾರಣ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರಗಳತ್ತ ಹೊರಳುತ್ತಿದೆಯಾ? ಬಹುಮತಕ್ಕೆ ಸುಮಾರು 30ರಿಂದ 35 ಸ್ಥಾನಗಳ ಕೊರತೆಯಾಗುತ್ತೆ ಬಿಜೆಪಿಗೆ. 30ರಿಂದ 35 ಸ್ಥಾನಗಳು ಅವು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಬಳಿ ಇದ್ದಾವೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಂಗಳೂರಿನಲ್ಲಿ ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಮುನ್ನಡೆ 72,000 ಮತಗಳ ಅಂತರದಿಂದ. ಬಿಜೆಪಿ ಕಾರ್ಯಕರ್ತರು ಇಸ್ ಬಾರ್ 10 लाख ಪಾರ್ ಅಂತ ಇದ್ರು. ಈಶಾನ್ಯ ದೆಹಲಿಯಿಂದ ಕನ್ಹಯ್ಯ ಕುಮಾರ್ ಹಿನ್ನಡೆ. ಮಲ್ಲೇಶ್ ಬಾಬು ಕೋಲಾರದಿಂದ ಗೆಲುವು.
ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸೋತಿದ್ರು. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಯಾರ್ಯಾರಿಗೆ ಹಿನ್ನಡೆಯಾಗಿತ್ತು ನೋಡಿ. ಪ್ರಹ್ಲಾದ್ ಜೋಶಿ ಧಾರವಾಡದಲ್ಲಿ ಮುನ್ನಡೆಯನ್ನ 1 ಲಕ್ಷಕ್ಕಿಂತ ಜಾಸ್ತಿ ಮಾಡಿಕೊಂಡಿದ್ದಾರೆ. ಪ್ರಹ್ಲಾದ್ ಜೋಶಿ 4 ಬಾರಿಯ ಸಂಸದರು, 5ನೇ ಬಾರಿ 1 ಲಕ್ಷ ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದಾರೆ. ಟ್ರೆಂಡ್ 16-10-2 ಕರ್ನಾಟಕದಲ್ಲಿ 16 ಬಿಜೆಪಿ, 10 ಕಾಂಗ್ರೆಸ್, 2 ಜೆಡಿಎಸ್. ಕರ್ನಾಟಕದ ಜನರ ನಾಡಿ ಮಿಡಿತವನ್ನ ಕೂಡ ಎಕ್ಸಿಟ್ ಪೋಲ್ಗಳು ಸರಿಯಾಗಿ ಹಿಡಿಯಲಿಲ್ಲ. ಕಾಂಗ್ರೆಸ್ಸಿಗೆ ಹೈಯೆಸ್ಟ್ 8 ಸ್ಥಾನಗಳನ್ನ ಕೊಟ್ಟಿದ್ವು ಕೆಲವು ಎಕ್ಸಿಟ್ ಪೋಲ್ಗಳು. ಕಾಂಗ್ರೆಸ್ 10ರ ತನಕ ಹೋಗ್ತಾ ಇದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಮುನ್ನಡೆ 1,50,000 ದಾಟಿದೆ. ಮನ್ಸೂರ್ ಅಲಿ ಖಾನ್ ಬೆಂಗಳೂರು ಸೆಂಟ್ರಲ್, ಬಿಜೆಪಿ ಬಹಳ ವರ್ಷಗಳ ನಂತರ ಕಳೆದುಕೊಳ್ತಾ ಇರುವ ಕ್ಷೇತ್ರ ಅದು ಬಹುತೇಕ. ಡಾಕ್ಟರ್ ಮಂಜುನಾಥ್ ಕರ್ನಾಟಕದ ಅತ್ಯಂತ ಕುತೂಹಲಭರಿತ ಕ್ಷೇತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.